ಸಹೋದರ. ಭರತ, ಬಾ. ನಾನು ನಿನಗಾಗಿ ನಿರೀಕ್ಷಿಸುತ್ತಿದ್ದೆ. ಎಲ್ಲಿಗೋ ಹೋಗಿ ಬರುತ್ತಿರುವಂತೆ ಕಾಣುತ್ತಿದೆ. ಹೌದು ಸಹೋದರ, ನಾನು ನಗರ ಸಂಚಾರವನ್ನು ಮಾಡಿ ಬಂದೆ. ನಗರ ಸಂಚಾರವೇ? ಏನು ವಿಶೇಷ? ಅವಕಾಶವಾದಾಗಲೆಲ್ಲ ನಾನು ನಗರ ಸಂಚಾರವನ್ನು ಮಾಡಿ ಪ್ರಜೆಗಳ ಅಭಿಪ್ರಾಯವನ್ನು ನಿನಗೆ ತಿಳಿಸಬೇಕೆಂದು ಆಲೋಚಿಸಿದ್ದೆ. ಒಳ್ಳೆಯ ಆಲೋಚನೆ. ಆಳುವವರು ಮಾಡಬೇಕಾದ ಕರ್ತವ್ಯ. ನನಗೆ ತಿಳಿಸಬೇಕಾದ ಮುಖ್ಯ ವಿಷಯವೇನಾದರೂ ಇದ್ದರೆ ತಿಳಿಸು. ಸಹೋದರ, ನಿನ್ನ ಪಟ್ಟಾಭಿಷೇಕವಾಗಿ ಈಗಾಗಲೇ 1 ತಿಂಗಳು ಕಳೆಯಿತು. ಈ 1 ತಿಂಗಳಲ್ಲಿ ನಮ್ಮ ಪ್ರಜೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಭರತ, 14 ವರ್ಷಗಳ ಕಾಲ ನೀನು ಸಮರ್ಥವಾಗಿಯೇ ರಾಜ್ಯಾಡಳಿತ ನಡೆಸಿರುವೆ. ಪ್ರಜೆಗಳೆಲ್ಲರೂ ಸಂತೋಷವಾಗಿಯೇ ಇದ್ದಾರೆ ಎಂದು ನನಗೂ ತಿಳಿದಿದೆ. ಅಂಥದ್ರಲ್ಲಿ ಒಂದೇ 1 ತಿಂಗಳಲ್ಲಿ ಅಂತಹ ಬದಲಾವಣೆ ಉಂಟಾಗಲು ಹೇಗೆ ಸಾಧ್ಯ? ನಾನೆಲ್ಲಿ ನೀನೆಲ್ಲಿ? ನಾನು ರಾಜ್ಯಭಾರವನ್ನು ನಡೆಸಿದ್ದು ನಿನ್ನ ಹೆಸರನ್ನು ಹೇಳಿಕೊಂಡೆ. ಈಗ ಸ್ವತಃ ನೀನೇ ರಾಜನಾಗಿರುವುದರಿಂದ ಪ್ರಜೆಗಳೆಲ್ಲ ಇನ್ನಷ್ಟು ಸಂತೋಷವಾಗಿರುವುದನ್ನು ಕಂಡೆ. ಭರತ, ಅಂತಹ ಭಾವನೆ ಉಂಟಾಗಲು ಏನು ಕಾರಣ? ಕಾರಣ ಬಹಳ ಸ್ಪಷ್ಟ ಸಹೋದರ. ಆ ಸಂತೋಷ ಪ್ರಜೆಗಳ ಮುಖಗಳಲ್ಲಿ, ಅವರ ನಡವಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಎಲ್ಲರ ಬಾಯಲ್ಲೂ ನಿನ್ನ ಗುಣಗಾನವೇ ಕೇಳಿ ಬರುತ್ತಿದೆ. ಅದು ನಾನು ವನವಾಸದಲ್ಲಿ ಕಷ್ಟಪಟ್ಟನೆಂಬ ಭಾವನೆಯಿಂದ ಬಂದಿರುತ್ತದೆ. ದಶರಥ ಮಹಾರಾಜರ ಪುತ್ರ ಕಡೆಗೂ ಅಯೋಧ್ಯೆಗೆ ಸುರಕ್ಷಿತವಾಗಿ ಹಿಂದಿರುಗದನಲ್ಲ ಎಂಬ ಸಮಾಧಾನದಿಂದ ಉಂಟಾಗಿರುತ್ತದೆ. ಅದು ಒಂದು ಕಾರಣವಿರಬಹುದು. ಆದರೆ ಅವರೆಲ್ಲರೂ ಬಯಸುತ್ತಿದ್ದುದು ನಿನ್ನ ಪಟ್ಟಾಭಿಷೇಕವನ್ನು. ನೀನು ರಾಜನಾಗಿ ಈ ರಾಜ್ಯವನ್ನು ಪಾಲಿಸಬೇಕೆಂಬುದನ್ನು. ಅದು ಈಡೇರಿದ ಸಂತೃಪ್ತಿ ಅವರೆಲ್ಲರಲ್ಲೂ ಕಾಣುತ್ತಿದೆ. ಅದು ನಮ್ಮ ಪ್ರಜೆಗಳ ಅಭಿಮಾನ ಭರತ. ನಮ್ಮ ತಂದೆಯವರ ಆಶೀರ್ವಾದ, ನನ್ನ ಸೋದರರ ಪ್ರೀತಿ. ಭರತ, ದಶರಥ ಪುತ್ರರಾದ ನಾವು 4 ರಾಜರೇ. ಆದರೆ ನಾನು ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ಸಿಂಹಾಸನವನ್ನೇರಿದ್ದೇನಷ್ಟೇ. ಶ್ರೀರಾಮಚಂದ್ರ, ನಿನ್ನ ಔದಾರ್ಯ ಆಕಾಶದಷ್ಟು. ನಮ್ಮ ತಂದೆಯವರ ನಂತರ ಇಂತಹ ಉನ್ನತ ಗುಣಗಳುಳ್ಳ ನೀನು ರಾಜನಾದುದ್ದೇ ಸರಿ, ಅದೇ ಉಚಿತ. ಈಗ ನೀನು ನಮಗೆ ಮಾತ್ರವಲ್ಲ, ನಮ್ಮ ಪ್ರಜೆಗಳಿಗೂ ತಂದೆಯಂತೆ. ಸನಕಾದಿ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು. ನೀವು ಕ್ಷೇಮವಾಗಿರುವಿರೆಂದು ನಾನು ಭಾವಿಸುತ್ತೇನೆ. ನಾವು ಕ್ಷೇಮವಾಗಿದ್ದೇವೆ. ನೀವು 4 ಸೋದರರನ್ನು ಒಟ್ಟಿಗೆ ಕಂಡು ನಮಗೆ ಸಂತೋಷವಾಗಿದೆ. ರಾಮನ ರಾಜ್ಯ ಕ್ಷೇಮದಿಂದ ಸುಖ ಸಮೃದ್ಧಿಯಿಂದ ತುಂಬಿರುವುದನ್ನು ಕಂಡು ಬಂದಿದ್ದೇವೆ. ಮಹಾನುಭಾವ ರಾಮಚಂದ್ರ, ಮಹರ್ಷಿ ಅಗಸ್ತ್ಯರಿಂದ ನಿನ್ನ ದಿವ್ಯ ಚರಿತ್ರೆಯನ್ನು ಕೇಳಿ ನಿನ್ನನ್ನು ಕಂಡು ಹೋಗಲು ಬಂದಿದ್ದೇವೆ. ಮುನಿಶ್ರೇಷ್ಠರೇ, ನಾನಿಂದು ಧನ್ಯನಾದೆ. ನಿಮ್ಮಂತಹ ಮಹಿಮರ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತವೆ. ನಿಮ್ಮಂತಹ ಸಜ್ಜನರ ಸಹವಾಸ ಭಾಗ್ಯವಶದಿಂದ ಲಭಿಸುತ್ತದೆ. ಯಾವುದೇ ಪ್ರಯತ್ನವಿಲ್ಲದೆ ಭವಬಂಧನದಿಂದ ಮುಕ್ತಿ ದೊರೆಯುತ್ತದೆ. ನಿನ್ನ ಲೀಲಾ ನಾಟಕಕ್ಕೆ ಸಾಟಿ ಇಲ್ಲ ಭಗವಂತ. ನಿನಗೆ ಜಯವಾಗಲಿ. ನೀನೇ ಅನಂತ, ಅನಾಮಯ, ನಿರ್ವಿಕಾರ, ಕರುಣಾಮಯ, ತ್ರಿಗುಣ ರಹಿತನೇ, ಗುಣಸಾಗರನೇ, ನಿನಗೆ ಜಯವಾಗಲಿ. ನೀನೇ ಸುಂದರ, ನೀನೇ ಅತಿ ಸಮರ್ಥ. ಇಂದಿರಾ ರಮಣ, ಭೂಧರ, ನಿನಗೆ ಜಯವಾಗಲಿ. ಅಪ್ರಮೇಯ, ಜನ್ಮರಹಿತ, ಜ್ಞಾನಾಧಾರ, ನಿರಹಂಕಾರ, ನಿನಗೆ ಜಯವಾಗಲಿ. ಹೇ ನಿರಂಜನ, ಅನಂತ ರೂಪ, ಸರ್ವವ್ಯಾಪಕ, ಸರ್ವರ ಹೃದಯಾಂತರ್ಯಾಮಿ, ಜನನ ಮರಣಗಳ ಚಕ್ರದಿಂದ ಮುಕ್ತಿ ಕೊಡು ಶ್ರೀರಾಮ, ದಯೆ ತೋರು. ಹೇ ಪರಮಾನಂದ ಸ್ವರೂಪ, ಕೃಪಾನಿಧಿ, ನಿನ್ನಲ್ಲಿ ನಮಗೆ ಸ್ಥಿರವಾದ ಭಕ್ತಿಯನ್ನು ಕರುಣಿಸು. ಹೇ ರಘುನಂದನ, ತಾಪತ್ರಯ ವಿನಾಶಕವಾದ ನಿರ್ಮಲ ಭಕ್ತಿಯನ್ನು ಕರುಣಿಸು. ಶರಣಾಗತ ರಕ್ಷಕ, ಮೋಹ ಮಮಕಾರಗಳ ಬಲೆಯಿಂದ ಬಿಡಿಸು. ರಾಮಚಂದ್ರ, ಭಕ್ತವತ್ಸಲ, ಭಕ್ತರನ್ನು ಉದ್ಧರಿಸು.
ಸನಕ ಸನಂದಾದಿ ಮಹರ್ಷಿಗಳೇ, ಸಜ್ಜನರು ಸದ್ಭಕ್ತಿಯಿಂದ ಮಾಡಿರುವ ಕೋರಿಕೆ ಎಲ್ಲ ಖಂಡಿತ ಈಡೇರುತ್ತವೆ. ನಿಮ್ಮ ಬಯಕೆ ಎಲ್ಲ ಸಫಲವಾಗುತ್ತವೆ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಪ್ರಭು, ನಿಮ್ಮನ್ನು ಕಾಣಲು ಸನಕಾದಿ ಮುನಿಗಳು ಬಂದಿದ್ದರಂತೆ? ಹೌದು ಜಾನಕಿ, ಅವರು ಬಂದಿದ್ದರು. ಅವರು ಮಹಾಜ್ಞಾನಿಗಳು, ಸತ್ಯದ ಸ್ವರೂಪವನ್ನು ಅರಿತವರು. ಅವರ ಅನುಗ್ರಹವನ್ನು ಪಡೆಯಲು ಮತ್ತೆ ನೀಡಲು ಲೋಕ ಸಂಚಾರವನ್ನು ಮಾಡುತ್ತಿರುತ್ತಾರೆ. ಪ್ರಭು, ನೀವು ಪುರುಷೋತ್ತಮ, ಸತ್ಯ ಪರಾಕ್ರಮಿ, ಸದ್ಗುಣ ಸಂಪನ್ನರೆಂದು ದೇವತೆಗಳು, ಋಷಿಮುನಿಗಳು ನಿಮ್ಮನ್ನು ಕಾಣಲು ಬರುತ್ತಿರುತ್ತಾರೆ. ಜಾನಕಿ, ನನ್ನಲ್ಲಿರುವ ಗುಣಗಳು ಅವರಿಗೆ ವಿಶೇಷವಾಗಿ ಕಾಣುವುದು ಅವರ ಔದಾರ್ಯ. ನಾನು ಮಾತ್ರ ಎಲ್ಲದರಲ್ಲೂ ಧರ್ಮವನ್ನೇ ಬಯಸುತ್ತೇನೆ. ತಪಸ್ಸು, ಜ್ಞಾನ ಸಾಧನೆ, ಪರಾಕ್ರಮ ಪ್ರದರ್ಶನ ಯಾವುದೇ ಇರಲಿ, ಅದರ ಉದ್ದೇಶ ಧರ್ಮದಿಂದ ಕೂಡಿರಬೇಕೆಂದು ನಾನು ಬಯಸುತ್ತೇನೆ. ಧರ್ಮವಿಲ್ಲದ ಯಾವುದನ್ನು ನಾನು ಮಾನ್ಯ ಮಾಡುವುದಿಲ್ಲ. ಪ್ರಭು, ಧರ್ಮದ ಆಚರಣೆಯಲ್ಲಿ ಬೇರೆ ಬೇರೆ ವಿಧಾನಗಳಿವೆಯೇ? ಇದ್ದರೆ ಒಂದಕ್ಕೊಂದು ಸಂಬಂಧವಿದೆಯೇ? ಅದರಲ್ಲಿ ಮೂಲ ಧರ್ಮ ಯಾವುದು? ಸೀತೆ, ಪ್ರತಿಯೊಬ್ಬ ಪುರುಷನಿಗೂ ಬೇರೆ ಬೇರೆ ಕರ್ತವ್ಯಗಳಿದ್ದರೂ ಅವುಗಳ ಹಿಂದೆ ಒಂದು ಮೂಲ ಧರ್ಮವಿರುತ್ತದೆ. ಅದಕ್ಕೆ ಅನುಗುಣವಾಗಿ ಕಾಲಧರ್ಮವೂ ಇರುತ್ತದೆ. ಉದಾಹರಣೆಗೆ, ನಾನು ನಿನ್ನ ಪತಿಯಾಗಿ ಈ ಉಪವನದಲ್ಲಿ ವಿಹರಿಸುತ್ತಿರುವುದು ನನ್ನ ಪತಿ ಧರ್ಮ. ಹಾಗೆಯೇ ಪ್ರಾತಃ ಕಾಲದಲ್ಲಿ ದೇವತಾದಿಗಳ ವಂದನೆ, ಸತ್ಕರ್ಮಾನುಷ್ಠಾನದಲ್ಲಿ ಕಳೆಯುವುದು ಧರ್ಮವೇ. ರಾಜನಾದವನು ಸದಾ ಪ್ರಜೆಗಳ ಹಿತಚಿಂತನೆ ಮಾಡುವುದು ರಾಜಧರ್ಮ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಧರ್ಮಗಳನ್ನು ಪಾಲನೆ ಮಾಡಿದರೂ ಆ ಎಲ್ಲ ಧರ್ಮಗಳಿಗೆ ಮೂಲತಃ ಒಂದು ಪ್ರಧಾನ ಧರ್ಮವಿದ್ದೇ ಇರುತ್ತದೆ. ನಾರಾಯಣ ನಾರಾಯಣ. ದೇವರುಗಳಿಗೆ ನಮೋ ನಮಃ. ಓ, ಸನಕಾದಿ ಮುನಿ ವಂದ್ಯರು, ನಿಮಗೆ ಮಂಗಳವಾಗಲಿ. ಭೂಲೋಕದಿಂದ ಬರುತ್ತಿರುವಂತಿದೆ. ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳೂ ಆದ ನಿಮಗೆ ತಿಳಿಯದೇನಿದೆ ನಾರದರೆ? ನಾವು ಶ್ರೀರಾಮಚಂದ್ರನ ದರ್ಶನ ಮಾಡಿ ಭೂಲೋಕದಿಂದಲೇ ಬರುತ್ತಿದ್ದೇವೆ. ರಾಮಚಂದ್ರನನ್ನು ಕಂಡು ನಾವು ಬಹಳ ಸಂತೋಷಗೊಂಡಿದ್ದೇವೆ. ರಘುನಂದನನ ಕೃಪೆಗೆ ಪಾತ್ರರಾಗಿ ಬಂದಿದ್ದೇವೆ. ಆಹಾ, ಎಂತಹ ಪ್ರಿಯವಾರ್ತೆಯನ್ನು ಹೇಳಿದ್ರಿ ಮುನಿವರಿಯರೇ. ರಾಮಚಂದ್ರನ ದರ್ಶನ ಮಾಡಿ ಬಂದ ನಿಮ್ಮ ದರ್ಶನ ಮಾಡಿದ ನಾನು ಧನ್ಯನಾದೆ. ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲವೇ? ಧರ್ಮಾತ್ಮನಾದ ಶ್ರೀರಾಮಚಂದ್ರನೇ ಆಳುತ್ತಿರುವಾಗ ಕುಶಲಕ್ಕೇನು ಕೊರತೆ? ಅಲ್ಲಿ ಎಲ್ಲರೂ ಕುಶಲವಾಗಿದ್ದಾರೆ. ಧರ್ಮವಲ್ಲಿ 4 ಕಾಲ ಮೇಲೆ ಭದ್ರವಾಗಿ ನಿಂತಿದೆ. ಶ್ರೀಮನ್ನಾರಾಯಣ ಮಾನುಷ ರೂಪ ಧರಿಸಿ ರಾಮನಾಗಿ ಲೋಕೋದ್ಧಾರ ಮಾಡುತ್ತಿದ್ದಾನೆ. ಮಾನವ ಸಹಜವಾದ ಸುಖ ದುಃಖಗಳಿಗೆ ತಾನೂ ಒಳಗಾಗುತ್ತಾ ಎಲ್ಲರಿಗೂ ಧರ್ಮದ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದಾನೆ. ರಾವಣ ಮೊದಲಾದ ರಾಕ್ಷಸ ಸಂಹಾರ ಮಾಡಿ ಸಜ್ಜನರ ಭಯ ನಿವಾರಣೆ ಮಾಡಿದ ರಾಮಚಂದ್ರ ಈಗ ನಿರ್ಭಯವಾಗಿ ಧರ್ಮಾಚರಣೆ ಮಾಡಲು ಲೋಕಕ್ಕೆ ಪ್ರೇರಣೆ ನೀಡುತ್ತಿದ್ದಾನೆ. ಭಲೆ ಭಲೆ, ರಾಮರಾಜ್ಯವು ಧರ್ಮರಾಜ್ಯವಾಗಿ ರೂಪುಗೊಳ್ಳುತ್ತಿರುವುದನ್ನು ಕೇಳಿ ರೋಮಾಂಚನವಾಗುತ್ತಿದೆ. ಕಾಲನಿಯಮದಂತೆ ಧರ್ಮವು ಕೃತಯುಗದಲ್ಲಿ 4 ಕಾಲಿನಲ್ಲಿ, ತ್ರೇತಾಯುಗದಲ್ಲಿ 3 ಕಾಲಿನಲ್ಲಿ, ದ್ವಾಪರದಲ್ಲಿ 2 ಕಾಲಿನಲ್ಲಿ ಮತ್ತು ಕಲಿಯುಗದಲ್ಲಿ 1 ಕಾಲಿನಲ್ಲಿ ನಿಂತು ಕ್ರಮೇಣ ಕ್ಷೀಣವಾಗುತ್ತದೆ. ಅಂದರೆ ತ್ರಿಪಾದಿಯಾಗಿರಬೇಕಾದ ಧರ್ಮವು ರಾಮರಾಜ್ಯದಲ್ಲಿ
ಚತುಷ್ಪಾದಿಯಾಗಿರುವುದೇ ವಿಶೇಷ. ಪ್ರಭು, ಆದರೆ ಎಲ್ಲ ರೀತಿಯಿಂದಲೂ ಧರ್ಮ ಪರಿಪಾಲನೆ ಮಾಡಿದರೂ ಕೆಲವು ಸಲ ಪ್ರತಿಕೂಲ ಪರಿಣಾಮ ಉಂಟಾಗುವುದು ಏಕೆ ಸ್ವಾಮಿ? ನಮ್ಮ ಅನುಭವಗಳ ಆಧಾರದ ಮೇಲೆ ನೀನು ಹೀಗೆ ಹೇಳುತ್ತಿದೆಯಾ? ಹೌದು ಸೀತೆ, ನಿಜ. ಆ ಧರ್ಮದ ಕಾರಣದಿಂದಲೇ ನಮಗೆ ಕಷ್ಟಗಳು ಒದಗಿದವು. ಆದರೆ ಆ ಧರ್ಮ ಪಾಲನೆಯ ತೃಪ್ತಿ ಮತ್ತು ಸಮಾಧಾನ ನಮ್ಮಲ್ಲಿತ್ತಲ್ಲವೇ? ಅದರಲ್ಲಿ ನಾವು ಸುಖದ ಭಾವನೆಗಳನ್ನು ಅನುಭವಿಸಿದ್ದವಲ್ಲವೇ? ಆ ಧರ್ಮ ಪಾಲನೆಯ ಪರಿಣಾಮದಿಂದಲೇ ಇಂದು ನಮಗೆ ಸುಖ ಸಂತೋಷಗಳು ಲಭಿಸಿವೆ. ನಮ್ಮಲ್ಲಿ ಆ ಧರ್ಮ ನಿಷ್ಠೆ ಇದ್ದಾಗ ಅದರ ಪಾಲನೆಯಲ್ಲಿ ಸಂತೋಷ ದೊರೆಯುತ್ತದೆ. ಅಲ್ಲಿ ವೈಯಕ್ತಿಕವಾದ ಪ್ರಾಪಂಚಿಕ ಸುಖಗಳು ಗಣನೆಗೆ ಬರುವುದಿಲ್ಲ ಅಲ್ಲವೇ? ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆ ಸೀತೆ. ಈ ಧರ್ಮದ ಅರ್ಥ ಎಲ್ಲರಿಗೂ ಆಗಬೇಕು. ಅಂದರೆ? ಹೌದು ಸೀತೆ, ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯಲ್ಲೂ ಈ ಧರ್ಮದ ಜಾಗೃತಿ ಮೂಡಿಸಬೇಕು. ಎಲ್ಲರೂ ಧರ್ಮ ಪರಾಯಣರಾದರೆ ರಾಜನ ಕೆಲಸ ಹಗುರವಾಗುತ್ತದೆ. ಆದರೆ ಅದಕ್ಕೆ ಮೊದಲು ನಾವು ಧರ್ಮವನ್ನು ಪಾಲಿಸಿ ತೋರಿಸಬೇಕು. ಎಲ್ಲರಿಗೂ ನೀವು ಉತ್ತಮ ದೃಷ್ಟಾಂತವಾಗಿದ್ದೀರಿ. ನಿಮ್ಮ ಪ್ರಜೆಗಳು ಈಗಾಗಲೇ ನಿಮ್ಮನ್ನು ಅನುಸರಿಸಿ ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಧರ್ಮದಲ್ಲಿನ ನಿನ್ನ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ. ಇರಬೇಕಾದದ್ದೇ ಅಲ್ಲವೇ ಪ್ರಭು? ಕೇಳುವವರಲ್ಲಿ ಶ್ರದ್ಧೆ ಇದ್ದರೆ ಹೇಳುವುದು ಸುಲಭ. ಇದು ಆ ರಾಮನ ಮಹಿಮೆ ಅಲ್ಲದೆ ಬೇರೆ ಏನೂ ಅಲ್ಲ. ನಿಮ್ಮ ಮಾತು ನಿಜ ದೇವರ್ಷಿಗಳೇ. ಇದಕ್ಕೆಲ್ಲ ರಾಮನ ಮಹಿಮೆಯೇ ಕಾರಣ. ಹೌದು, ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ರಾಮನಿದ್ದ ಕಡೆ ಧರ್ಮ, ಧರ್ಮದ ನೆಲೆಯೇ ರಾಮಚಂದ್ರನೆಂಬುದು ಪರಮ ಸತ್ಯ. ಹೌದು, ಅಂತ ಪುಣ್ಯಾತ್ಮನ ಸಾನ್ನಿಧ್ಯದಲ್ಲಿ ಅವನ ವ್ಯಕ್ತಿತ್ವದ ಪ್ರಭಾವದಿಂದ ನಾಡೆಲ್ಲ ಸಮೃದ್ಧಿಯಿಂದ ಕೂಡಿರುತ್ತದೆ. ಸರ್ವಜೀವಿಗಳು ಸುಖ ಸಂತೋಷದಿಂದಿರುತ್ತವೆ. ಮುನಿಪುಂಗವರೇ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಾನು ಈಗಲೇ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಸಂದರ್ಶನ ಮಾಡಬೇಕು ಎನಿಸುತ್ತಿದೆ. ಅದು ಅತ್ಯಂತ ಪುಣ್ಯ ಕಾರ್ಯವೆಂಬ ಭಾವನೆ ನನಗೆ ಬರುತ್ತಿದೆ. ಇಲ್ಲ, ನಾನಿನ್ನು ತಡ ಮಾಡುವುದಿಲ್ಲ. ಈಗಲೇ ಅಯೋಧ್ಯೆಗೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಜಗದಾನಂದಕಾರಣ ಜಯ ಜಯ ರಾಮ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಜಗದಾನಂದಕಾರಣ ಜಯ ಜಯ ರಾಮ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಜಗದಾನಂದ ಕಾರಣ. ಭುವಿಯ ಜನರೇ ಭಾಗ್ಯವಂತರು ಹರಿಯನ್ನು ದೊರೆಯಾಗಿ ಪಡೆದಿಹರು. ಭುವಿಯ ಜನರೇ ಭಾಗ್ಯವಂತರು ಹರಿಯನ್ನು ದೊರೆಯಾಗಿ ಪಡೆದಿಹರು. ರಾಮನ ನೀತಿಯ ಅನುಸರಿಸಿ ಸುಖ ಸಮೃದ್ಧಿಯ ಗಳಿಸಿಹರು. ರಾಮನ ನೀತಿಯ ಅನುಸರಿಸಿ ಸುಖ ಸಮೃದ್ಧಿಯ ಗಳಿಸಿಹರು. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ ಹರಿನಾರಾಯಣ ಹರಿನಾರಾಯಣ. ದೇವರ್ಷಿ ನಾರದ ಮಹಾಮುನಿಗಳಿಗೆ ಈ ದಶರಥ ಪುತ್ರರ
ಪ್ರಣಾಮಗಳು. ರಾಮಚಂದ್ರ, ರಘುವಂಶದ ಕೀರ್ತಿ ಚಿರಸ್ಥಾಯಿಯಾಗಲಿ. ಬ್ರಹ್ಮ ಮಾನಸ ಪುತ್ರರಾದ ನಾರದರೆ, ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ದಯಮಾಡಿ ಪೀಠವನ್ನು ಅಲಂಕರಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ. ರಾಮಚಂದ್ರ, ನನ್ನ ಕುತೂಹಲಕ್ಕೆ ಸಮಾಧಾನ ದೊರೆತರೆ ಅದೇ ನನಗೆ ದೊಡ್ಡ ಸತ್ಕಾರ. ದೇವರ್ಷಿ, ತಮಗೆ ತಿಳಿಯದಿರುವುದೇನಿದೆ? ಆದರೆ ಯಾವ ವಿಷಯದಲ್ಲಿ ತಮ್ಮ ಕುತೂಹಲವಿದೆಯೋ ಅದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ಸಮಾಧಾನ ಹೇಳಲು ಪ್ರಯತ್ನಿಸುತ್ತೇನೆ. ಆಹಾ, ಜಗನ್ನಾಟಕ ಸೂತ್ರಧಾರ, ಮಾನವ ರೂಪದ ನಿನ್ನ ಲೀಲೆ ಮನೋಹರವಾಗಿದೆ. ಧರ್ಮ ಪ್ರವರ್ಧನೆಗಾಗಿ ನೀನು ಮಾಡುತ್ತಿರುವ ಪ್ರಯತ್ನ ಪ್ರಶಂಸಾರ್ಹವಾಗಿದೆ. ಮಹರ್ಷಿಗಳು ಸೇರಿದಂತೆ ಸಾತ್ವಿಕ ಸಜ್ಜನರೆಲ್ಲ ನಿನ್ನನ್ನು ಕೊಂಡಾಡುತ್ತಿದ್ದಾರೆ. ಅದು ಹೇಗೆ ಸಾಧ್ಯ ಎಂದು ತಿಳಿಯಲು ಬಂದಿದ್ದೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ